ಟಿ ಮೂಡ್ಲೆಯಲ್ಲಿದ್ದಾರೆ. ಸುಂದರು, ರಂಜಿತ್ತು, ಜೀವ ಮತ್ತು ಶರವಣ, ಅನೇಕ ಮುಖಂಡರುಗಳು. ಆಮೇಲೆ ನಮ್ಮ ನಾಗರಾಜು ಮತ್ತು ತೋಟದಲ್ಲಿ ನರಸಿಂಹಮೂರ್ತಿ ವೇದಿಕೆ ಮೇಲೆ ಬರಲೇ ಇಲ್ಲ. ಅಲ್ಲೆಲ್ಲ ಲಿಂಗನಹಳ್ಳಿ ನಾಗರಾಜ್, ಲಿಂಗನಹಳ್ಳಿ ವೆಂಕಟೇಶು, ಎಲ್ಲ ಸಂಘಟನೆಯ ಮುಖಂಡರುಗಳು, ನಮ್ಮ ಬಹುಜನ ಚಳುವಳಿಯ ಕೃಷ್ಣಪ್ಪನವ್ರ ಸಂಘಟನೆಯಿಂದ ಹಿಡಿದು ಮಾರಪ್ಪನವರು, ಕೇಶವಮೂರ್ತಿಯವರು, ನಮ್ಮ ಮುನ್ರಾಜ್ ಮುನ್ರಾಜದವರು, ಲಿಂಗರಾಜು ಅವರು. ಹಿಂದುಳಿದ ಜಾತಿಗಳು ಮಂಡಲ್ ಆಯೋಗದ ಪ್ರಕಾರ 3743 ಜಾತಿಗಳಿದ್ದಾವೆ. ಅಂದ್ರೆ 6000ಕ್ಕೂ ಹೆಚ್ಚು ಜಾತಿಗಳು ದಲಿತ, SC, ST, OBC ಜಾತಿಗಳಿದ್ದಾವೆ. ಅದರೊಳಗೆ 400 ಜಾತಿಗಳಿರ್ತಕ್ಕಂಥ ಮುಸ್ಲಿಮರು ಕೂಡ ಇದ್ದಾರೆ. ಅಂದ್ರೆ ಮೀಸಲಾತಿ ಯಾವುದು ಪರಿಶಿಷ್ಟ ಜಾತಿಗೆ ಅಷ್ಟೇ ಕೊಟ್ಟಿಲ್ಲ. ಪರಿಶಿಷ್ಟ ಜಾತಿಗಳಲ್ಲಿ 18% ಮೀಸಲಾತಿಯನ್ನು ಕೊಟ್ಟರೆ ವರ್ಗಗಳಿಗೆ 3%, ಹಿಂದುಳಿದವರಿಗೆ 32%, ಒಟ್ಟು 50% ಮೀಸಲಾತಿ ಇದೆ. ಮೀಸಲಾತಿನ ಎನೌನ್ಸ್ ಮಾಡಿದ್ರು ಕೂಡ ಸರ್ಕಾರ ಅದನ್ನು ಅಭ್ಯಂಸಲ್ಲಿ ಇಟ್ಟಿದ್ದಾರೆ. ಆದ್ರೆ ಈ ಮೀಸಲಾತಿ 100ಕ್ಕೆ 100ರಷ್ಟು ಮೀಸಲಾತಿಯನ್ನ 2000 ವರ್ಷಗಳ ಕಾಲ ಬ್ರಾಹ್ಮಣ ಸಮಾಜ, ಬ್ರಾಹ್ಮಣ ಜಾತಿ ಬಳಸಿಕೊಂಡಿದೆ. ಸ್ವಾತಂತ್ರ್ಯ ನಂತರ ಮೀಸಲಾತಿ ಬಂದಿದೆ. ಸಾಹು ಮಹಾರಾಜರಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ನಾಲ್ವಡಿ ಕೃಷ್ಣರಾಜರು ಕೊಟ್ಟಂತ ಮೀಸಲಾತಿ ಒಂದು 125 ವರ್ಷಗಳು ಮೀಸಲಾತಿ ಆಗಿದೆ. ಸಂವಿಧಾನ ಬಂದ ಮೇಲೆ 75 ವರ್ಷಗಳು ಮೀಸಲಾತಿಯನ್ನ ಪರಿಶಿಷ್ಟ ಜಾತಿಯವರು 15% ಮೀಸಲಾತಿಯನ್ನ ಬಳಸ್ಕೊಂಡಿದ್ದಾರೆ. ಈ 15% ಮೀಸಲಾತಿ ಏನಾಗಿದೆ ಅನ್ನೋದನ್ನ ಹುಡುಕಾಟವನ್ನು ಇವತ್ತು ಮಾಡುವಂತ ಸ್ಥಿತಿ ಬಂದಿದೆ. 15% ಮೀಸಲಾತಿನಲ್ಲಿ 75 ವರ್ಷಗಳಿಂದ ಈ 101 ಜಾತಿಗೆ 6 ಜಾತಿಗೆ 101 ಜಾತಿ ಮಾಡಿ 15 STಗೆ 3 ಅಷ್ಟೇ ಇಟ್ಟಿದ್ದಾರೆ. ಮೀಸಲಾತಿಯನ್ನು ಹೆಚ್ಚಿಸಲೇ ಇಲ್ಲ. ಮೀಸಲಾತಿಗೆ ಅನೇಕ ಜಾತಿಗಳನ್ನ ಸೇರಿಸಿ ಹೋದ್ರು. ಆದ್ರೆ ಮೀಸಲಾತಿಯ ಕೆಳಗಡೆ ಇದೆಯಲ್ಲ, ಕೆಳಗಡೆ ಇರುವಂತ ಜಾತಿ, ಕಟ್ಟಕಡೆಯ ಜಾತಿ, ಮೀಸಲಾತಿಯ ತುಣುಕು ಕೂಡ, ನಲ್ಲಿಯಲ್ಲಿ ಸೋರುವಂತ ಪಡೆ ಹನಿ ನೀರು ಕೂಡ ಅವರಿಗೆ ಸಿಕ್ಕಿಲ್ಲ. 101 ಜಾತಿಗಳಲ್ಲಿ ಒಂದು 40, ನಾಗಮೋಹನ್ ದಾಸ್ ವರದಿ ಪ್ರಕಾರ 41 ಜಾತಿಗಳಿಗೆ ಮಂಡಲ್ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಪಟ್ಟಣ ಪಂಚಾಯಿತಿ ಸದಸ್ಯರು ಕೂಡ ಇಲ್ಲ 41 ಜಾತಿನಲ್ಲಿ. ಇನ್ನು 97 ಜಾತಿಗಳಲ್ಲಿ ಇಂಜಿನಿಯರು, ಡಾಕ್ಟರು, PhD ಮಾಡುವಂತವ್ರು ಯಾರೂ ಇಲ್ಲ. 58 ಜಾತಿಗಳಲ್ಲಿ ನಗರಸಭೆ, ಪಟ್ಟಣ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಇನ್ನು ಅನೇಕ ರಾಜಕೀಯ ಸ್ಥಾನಮಾನಗಳು ಸಿಕ್ಕೇ ಇಲ್ಲ. MP, MLAಗಳು 57 ಜಾತಿಗಳಲ್ಲಿ ಇಲ್ಲ. ವಿದ್ಯಾಸಿರಿ ಯೋಜನೆ, ಪ್ರಬುದ್ಧ ಯೋಜನೆಗಳಿಗೆ ಅರ್ಜಿ ಹಾಕದೇ ಇರುವಂತ ಜಾತಿಗಳು 40 ಜಾತಿಗಳ ಇದಾವೆ. ಸ್ವತಂತ್ರ ಬಂದು ಸಂವಿಧಾನ ಬಂದು 75 ವರ್ಷಗಳಿಂದ 12 ಜಾತಿಗಳು ಅರ್ಜಿನೇ ಹಾಕಿಲ್ಲ ಸರ್ಕಾರಕ್ಕೆ. ಅಂದ್ರೆ ಇಂಥ ಜಾತಿಗಳಿಗೆ ಮೀಸಲಾತಿ ಬೇಕಲ್ವಾ? ಸರಿ ಕಡೆ ತಿರುಗಿಸಿ ಈ ಕೈ ಬಿಡೋಣ. ನೀನು ಕೇಶವಮೂರ್ತಿ 31 ಖಾಸಗಿ ITI ಕಾಲೇಜುಗಳ ಪ್ರವೇಶಾರ್ಥಿಗಳಲ್ಲಿ ಮೀಸಲಾತಿ ಇಲ್ಲ. 45 ಸರ್ಕಾರಿ, 30 ಖಾಸಗಿ ವಿದ್ಯಾಸಂಸ್ಥೆಗಳಲ್ಲಿ, ವಿದ್ಯಾಲಯಗಳಲ್ಲಿ PhD ಕೋರ್ಸ್ಗಳಿಗೆ ಒಳ ಮೀಸಲಾತಿ ಅಳವಡಿಸಿಕೊಂಡಿಲ್ಲ. ವಿಶ್ವವಿದ್ಯಾಲಯಗಳಲ್ಲಿ ಒಳ ಮೀಸಲಾತಿ ಅಳವಡಿಸಿಕೊಂಡಿಲ್ಲ. 5000 PUC ಕಾಲೇಜುಗಳಲ್ಲಿ 5 ವರ್ಷ LLB ಕೋರ್ಸ್ಗಳಲ್ಲಿ ಒಳ ಮೀಸಲಾತಿ ಅಳವಡಿಸಿಕೊಂಡಿಲ್ಲ. ಡಿಗ್ರಿ ಕಾಲೇಜುಗಳ 10,500 ಅತಿಥಿ ಸಹಾಯಕ ಪ್ರಾಧ್ಯಾಪಕರ ನೇಮಕ ಇಲ್ಲಿಯೂ ಒಳ ಮೀಸಲಾತಿ ಇಲ್ಲ. ಪ್ರಾಥಮಿಕ ಪ್ರೌಢ ಶಿಕ್ಷಣಕ್ಕೆ ಈ ಬಾರಿ 52,000 ಅತಿಥಿ ಶಿಕ್ಷಕರ ನೇಮಕ ಮಾಡಿಕೊಳ್ಳಲು ಆದೇಶಿಸಿದೆ. ಇಲ್ಲಿಯೂ ಒಳ ಮೀಸಲಾತಿ ಇಲ್ಲ. ಪದವಿ ಪೂರ್ವ ಕಾಲೇಜು 5,910 ಅತಿಥಿ ಉಪನ್ಯಾಸಕರ ನೇಮಕಾತಿ ಮಾಡಿಕೊಳ್ಳಲು ಆದೇಶಿಸಿದೆ. ಇಲ್ಲಿಯೂ ಒಳ ಮೀಸಲಾತಿ ಇಲ್ಲ.
ಮೈಸೂರು ವಿಶ್ವವಿದ್ಯಾಲಯದಲ್ಲಿ PhD ಫಿಲಾಸಫಿಗೆ ಅರ್ಜಿ ಕರೆದಿದ್ದಾರೆ. ಇಲ್ಲಿ ಒಳ ಮೀಸಲಾತಿ ಇಲ್ಲ. ಮೈಸೂರು ಜಿಲ್ಲೆಯ ಮಹಿಳೆ ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ 215 ಅಂಗನವಾಡಿ ಕಾರ್ಯಕರ್ತರ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಇಲ್ಲಿ ಒಳ ಮೀಸಲಾತಿ ಅಳವಡಿಸಿಕೊಂಡಿಲ್ಲ. ಮೈಸೂರು ನ್ಯಾಯಾಲಯದಲ್ಲಿ ಅಟೆಂಡರ್ B1 ಸ್ಟೆನೋಗ್ರಾಫರ್ ಹುದ್ದೆಗಳಿಗೆ ಅರ್ಜಿ ಕರೆದಿದ್ದಾರೆ. ಇಲ್ಲಿಯೂ ಒಳ ಮೀಸಲಾತಿ ಅಳವಡಿಸಿಕೊಂಡಿದ್ದಿಲ್ಲ. PUC ಡಿಗ್ರಿ ಕಾಲೇಜುಗಳಲ್ಲಿ ಪ್ರವೇಶ ಖಾತೆಯಲ್ಲಿ ಒಳ ಮೀಸಲಾತಿ ಅಳವಡಿಸಿಕೊಂಡಿಲ್ಲ. ಪ್ರಾಥಮಿಕ ಪ್ರೌಢ ಶಿಕ್ಷಣ ಇಲಾಖೆ, ಉನ್ನತ ಶಿಕ್ಷಣ ಇಲಾಖೆಗಳಲ್ಲಿ ಬರುವ ತಾತ್ಕಾಲಿಕ ಗುತ್ತಿಗೆ, ಹೊರಗುತ್ತಿಗೆ ಅಡಿಯಲ್ಲಿ ಶಿಕ್ಷಣ ಉದ್ಯೋಗದಲ್ಲಿ ಒಳ ಮೀಸಲಾತಿ ಅನುಷ್ಠಾನ ಮಾಡಲು ಪ್ರಾಥಮಿಕ ಪ್ರೌಢ ಶಿಕ್ಷಣ ಉನ್ನತ ಶಿಕ್ಷಣ ಇಲಾಖೆ ಆಯುಕ್ತರವರ ಅಧೀನ ಅಧಿಕಾರಿ ಒಳ ಮೀಸಲಾತಿ ಅಳವಡಿಸಿಕೊಂಡಿಲ್ಲ. ಈ ಆದೇಶ ಮಾಡಬೇಕು. ಜಿಲ್ಲಾ ಮಟ್ಟದ JD, DD, BEOಗಳಿಗೆ ಆದೇಶ ಮಾಡಿಸಬೇಕು. ಇನ್ನು ಅನೇಕ ಇದೆ, ಓದ್ತಿದ್ರೆ ಇದೆಲ್ಲಾನು ಕೂಡ ಅಲ್ಲಿ ಕೊಟ್ಟಿದ್ದೇವೆ. ಇಂಜಿನಿಯರಿಂಗ್ ಅದರಲ್ಲಿದೆ, ಇಂಜಿನಿಯರಿಂಗ್ ಇದೆ, PU ಇದೆ, ITI ಇದೆ, IIT ಇದೆ, IM, IIT ಎಲ್ಲಾನು ಕೂಡ ಇದೆ. ಒಕ್ಕೂಟಗಳ ಬಗ್ಗೆ ಈಗಾಗಲೇ ನಾನು ತಮ್ಮ ಮನವಿಯನ್ನು, ತಮ್ಮ ಮನಸ್ಸಿನ ಆಳದ ಒಂದು ಮಾತುಗಳನ್ನೇನಿದೆ ಸಂಪೂರ್ಣವಾಗಿ ಕೇಳಿದ್ದಾನೆ, ಅರ್ಥಕೊಂಡಿದ್ದಾನೆ. ಪ್ರಮುಖವಾಗಿ ತಾವು ಏನು ನೀತಿಗೆ ಸಂಬಂಧಪಟ್ಟಂತೆ ವಿರೋಧವನ್ನು ವ್ಯಕ್ತಪಡಿಸಿದರೆ ಅದನ್ನು ಖಂಡಿತವಾಗಲೂ ಮಾನ್ಯ ಸಚಿವರು ಮತ್ತು ಮಾನ್ಯ ಮುಖ್ಯಮಂತ್ರಿಯವರ ಗಮನಕ್ಕೆ ತರಕ್ಕೆ ಬಯಸ್ತೇನೆ. ಹಾಗೂ ಮಾನ್ಯ ಕಾರ್ಯದರ್ಶಿಯವರಿಗೂ ಕೂಡ ತುರ್ತಾಗಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ತಮ್ಮ ಒಕ್ಕೂಟದ ವತಿಯಿಂದ ಒಂದಷ್ಟು ಇಲಾಖೆಯ ಒಂದಷ್ಟು ಅಧಿಕಾರಿಗಳ ಜೊತೆಗೆ ಸಭೆಯನ್ನು ಕೂಡ ನಡೆಸಬೇಕು ಅಂತ ಕೋರಿಕೆ ಬಂದಿದೆ. ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಇಲಾಖೆ ಅನುಷ್ಠಾನ ಮಾಡ್ತಾ ಇದೆ ಅದರ ಬಗ್ಗೆ ಸ್ಪಷ್ಟೀಕರಣಗಳು ಕೊಡಬೇಕು ಅಂತ. ಅದಕ್ಕೂ ಕೂಡ ಈಗಾಗಲೇ ಮಾನ್ಯ ಕಾರ್ಯದರ್ಶಿಯವರು ಚರ್ಚೆಯಲ್ಲಿದ್ದಾರೆ. ಅದನ್ನು ಖಂಡಿತವಾಗ್ಲೂ ಎಲ್ಲ ಸಂಘಟನೆಗಳ ಜೊತೆಗೆ, ಮುಖಂಡರುಗಳ ಜೊತೆಗೆ ಒಂದು ಸಭೆಯನ್ನು ಆಯೋಜಿಸಿ ಅದನ್ನು ವಿವರಣೆ ಕೊಡುವಂಥದ್ದು, ಅದನ್ನು ಯಾವ ರೀತಿಯಾಗಿ ಸರಿಪಡಿಸಬೇಕು ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ಅದನ್ನು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಮತ್ತು ಈ ಒಂದು ಸದ್ಯಕ್ಕೆ ಇರುವಂಥ ಒಳ ಮೀಸಲಾತಿ ನೀತಿ ಏನಿದೆ ಅದು ಕಡ್ಡಾಯವಾಗಿ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಗಳಲ್ಲಿ ಕಳ್ಕೊಳ್ಳಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ತಾವು ಈಗಾಗಲೇ ಏನು ಲಿಸ್ಟ್ ಮಾಡಿದಿರಿ ಅದನ್ನು ನಾವು ಕಡ್ಡಾಯವಾಗಿ ಅನುಷ್ಠಾನ ಮಾಡಬೇಕು ಅಂತ ಈಗ ಪ್ರತಿಷ್ಠಿತ ಶಾಲೆ ಹೇಳಿದಿರಿ. ಅದನ್ನು ಕೂಡ ನಾನು 4 ದಿವಸ ಹಿಂದೆ ಆಲ್ರೆಡಿ ಅವರಿಗೆ ಇಶ್ಯೂ ಮಾಡಿದ್ದೇನೆ, ಅದನ್ನು ಅನುಷ್ಠಾನ ಮಾಡಬೇಕು ಅಂತ ಹೇಳ್ಬಿಟ್ಟು. ಈ ಸಂಬಂಧಪಟ್ಟ ಇಲಾಖೆಗಳು, ಡಿಗ್ರಿ ಕಾಲೇಜುಗಳು, ಇಂಜಿನಿಯರಿಂಗ್ ಏನಿದ್ದಾರೆ ಆ ಸಂಬಂಧಪಟ್ಟ ಇಲಾಖೆ ಶಿಕ್ಷಣದಲ್ಲಿ ಒಳ ಮೀಸಲಾತಿ ಕಡ್ಡಾಯವಾಗಿ ಅನುಷ್ಠಾನಗೊಳಿಸಬೇಕು ಅಂತ ಹೇಳ್ಬಿಟ್ಟು ಆದೇಶ ಹೊರಡಿಸಿರುವಂಥದ್ದು. ಒಂದು ನಿಮಿಷ ಹೇಳ್ತಾರೆ ಬರ್ತೇನೆ. ಸೊ ಅದನ್ನು ಖಂಡಿತವಾಗ್ಲೂ ನಾವು ಸಂಬಂಧಪಟ್ಟ ಇಲಾಖೆಗಳಿಗೆ ನಾವು ಅದನ್ನು ಮೀಸಲಾತಿನ ಅನುಷ್ಠಾನ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಖುದ್ದಾಗಿ ಅದನ್ನು ಇನ್ಸ್ಟ್ರಕ್ಷನ್ಸ್ ಕೂಡ ಕೊಡ್ತೇವೆ. ಈಗ ತಾವು ಎಲ್ಲಿ ಏನು ಅಡ್ಮಿಷನ್ಸ್ ಬಗ್ಗೆ ತಾವು ಎಲ್ಲಿ ಮಾತಾಡಿದ್ದೀರಾ ಈ ಎಲ್ಲ ಇದರಲ್ಲೂ ಕೂಡ ITI ಆಗಿರ್ಬೋದು ಅಥವಾ ಇದರಲ್ಲಾಗಿರ್ಬೋದು, ಅದು ಕಡ್ಡಾಯ PUC ಕಾಲೇಜುಗಳಲ್ಲಾಗಿರ್ಬೋದು, ಅದು ಕಡ್ಡಾಯವಾಗಿ ಅನುಷ್ಠಾನ ಮಾಡಬೇಕಾಗ್ತದೆ. ಅದನ್ನು ಖಂಡಿತವಾಗ್ಲೂ ನಾವು ನಮ್ಮ ಇಲಾಖೆ ವತಿಯಿಂದ ನಾವು ಅದನ್ನು ಇನ್ಸ್ಟ್ರಕ್ಷನ್ಸ್ ಕೊಡ್ತೇವೆ. ಹೊರಗುತ್ತಿಗೆ ಆಧಾರದ ಮೇಲೆ ತಾವು ಯಾವುದು ನಮ್ಮ ಗಮನಕ್ಕೆ ಬಂದಿದ್ದಾರೆ. ಈಗಾಗಲೇ ಸರ್ಕಾರದ ವತಿಯಿಂದಲೇ ನಾವು ಈಗಾಗಲೇ ಆ್ಯಕ್ಟಲ್ಲಿ ಅಮೆಂಡ್ಮೆಂಟ್ ಆಗಿದೆ. ತಾವೇ ಹೇಳಿರೋ ಪ್ರಕಾರ 45 ಹೌದು 2024ರಲ್ಲಿ 45ಕ್ಕಿಂತ ಹೆಚ್ಚು ಹುದ್ದೆಗಳು ಎಲ್ಲೆಲ್ಲಿದೆ ಅಲ್ಲಿ ಮೀಸಲಾತಿ ಅನ್ವಯ ಆಗುತ್ತೆ. ಸೊ ಎಲ್ಲಿ ಮೀಸಲಾತಿ ಅನ್ವಯ ಆಗ್ತದೆ ಅಲ್ಲಿ ಒಳ ಮೀಸಲಾತಿ ಅನುಷ್ಠಾನಗಳು ಒಂದಷ್ಟು ಗೊಂದಲಗಳು ಸೃಷ್ಟಿಯಾಗಿದೆ. ಅದನ್ನು ನಾವು ಸರಿಪಡಿಸುವಂಥದ್ದನ್ನು ನಾವು ಅವರಿಗೆ ಕ್ಲಾರಿಫಿಕೇಶನ್ ಕೊಡುವಂಥದ್ದನ್ನ ಅದನ್ನು ಯಾಕಂತ ಗೊತ್ತಾಯಿತು. ಯಾಕಂದರೆ ಅದನ್ನು ಕ್ಲಾರಿಫಿಕೇಶನ್ ಕೊಡೋದು ಭಾಳ ಪ್ರಮುಖವಾದದ್ದು. ಅದನ್ನು DPR ಜೊತೆಗೆ ಚರ್ಚೆ ಮಾಡಿ ಅದನ್ನು ಕೂಡ ಆದಷ್ಟು ಬೇಗ ಕ್ಲಾರಿಫಿಕೇಶನ್ಸ್ನ ಇಶ್ಯೂ ಮಾಡಲಿಕ್ಕೆ ನಾವು ಕ್ರಮ ವಹಿಸ್ತೇವೆ ಅಂತ ಹೇಳಕ್ಕೆ ಗೊತ್ತಾಯಿತು. ತಮ್ಮ ಒಂದು ಮನವಿ ಏನಿದೆ ಅದು ಆಲ್ರೆಡಿ ನಮಗೆ ಒಂದು ಕೋರಿಕೆ ಬಂದಿದೆ. ಈ ಮನವಿಯ ಗೊಂದಲಗಳನ್ನ ನೀವು ನಿವಾರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಯಾಕಂತ ಹೇಳಿದ್ರೆ 2024ರಲ್ಲಿ ತಾವು ಹೇಳ್ದಂಗೆ ನಮ್ಮ ಆ್ಯಕ್ಟಲ್ಲೇ ಅಮೆಂಡ್ಮೆಂಟ್ ಅಂದಿರುವಂಥದ್ದು 45ಕ್ಕಿಂತ ಹೆಚ್ಚಿಗೆ ದಿನಗಳಲ್ಲಿ ಏನು ಹೊರಗುತ್ತಿಗೆ ಅಂತೀರಿ ಅಲ್ಲಿ ಮೀಸಲಾತಿ ಅನ್ವಯ ಆಗ್ತದೆ ಅಂತ. ಸೊ ಆ ಮೀಸಲಾತಿ ಅನ್ವಯ ಆಗಿರೋದ್ರಿಂದ ಬಟ್ ಆ ಒಂದು ಇದರಲ್ಲಿ ಗೊಂದಲ ಏನಂತ ಹೇಳಿದ್ರೆ ಯಾವ ರೀತಿಯಾಗಿ ಅಲ್ಲಿ ರೋಸ್ಟರ್ ಅಳವಡಿಸಬೇಕು ಅಂತ. ಯಾಕಂತ ಹೇಳಿದ್ರೆ ಹೊರಗುತ್ತಿಗೆನಲ್ಲಿ ರೋಸ್ಟರ್ ಆಗಲಿ ಇದಾಗಲಿ ಯಾವುದೂ ಇಲ್ಲ. ಸೊ ಅದನ್ನು ಯಾವ ರೀತಿಯಾಗಿ ಇದು ಮಾಡಬೇಕು ಒಂದಷ್ಟು ಗೊಂದಲಗಳಿದೆ. ಅದನ್ನು ನಾವು ಆದಷ್ಟು ಬೇಗ ಅದನ್ನು ನಿವಾರಿಸಲಿಕ್ಕೆ ನಾವು ಅದನ್ನು ಪ್ರಾಮಾಣಿಕವಾದ ಪ್ರಯತ್ನ ಪಡ್ತೇವೆ ಅಂತ ಹೇಳ್ತಾ ತಮ್ಮ ಈ ಒಂದು ಮನವಿಯನ್ನು ಖಂಡಿತವಾಗ್ಲೂ ನಾವು ಮಾನ್ಯ ಕಾರ್ಯದರ್ಶಿಯವರಿಗೆ ಹಾಗೂ ಮಾನ್ಯ ಸಚಿವರಿಗೆ, ಮಾನ್ಯ ಮುಖ್ಯಮಂತ್ರಿಯವರಿಗೆ ತಲುಪಿಸಲಿಕ್ಕೆ ನಾನು ಕ್ರಮ ವಹಿಸ್ತೇನೆ ಅಂತ ಹೇಳಲಿಕ್ಕೆ